ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಈಗಾಗಲೇ ಗೊತ್ತಾಗಿದೆ, ಕಮಲಬಾಯಿ ಅಂತ. ಏನಪ್ಪ ಇವತ್ತು ವಿಶೇಷ ಅಂದ್ರೆ ನಮ್ಮ ಪಕ್ಕದಲ್ಲಿ ಇಮಡದಿಯಲ್ಲಿ ಜಾತ್ರೆ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ನಾವೆಲ್ಲರೂ ಹೋಗ್ತಾ ಇದೀವಿ ನೋಡಿ. ನಮ್ಮ ತಾಯಿ, ನನ್ನ ತಂದೆ, ನನ್ನ ಮಗ, ನನ್ನ ಮಗಳು, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಮ್ಮವರ ಅಮ್ಮ ಇವರು ಎಲ್ಲರೂ ಸೇರಿ ಈಗ ಹೋಗ್ತಾ ಇದೀರಿ. ಬನ್ನಿ ಹೋಗೋಣ. ಟೈಮ್ ಈಗ 6:30, ಈಗ ಸಾಯಂಕಾಲ ಆಗಿದೆ. ಮಧ್ಯಾಹ್ನ ಬಿಸಿಲಲ್ಲಿ ಯಾರು ಹೋಗೋರು ಅಂತ ಈಗ ಹೋಗ್ತಾ ಇದೀರಿ. ತೇರು ಎಳಿತಾರಂತೆ. ಈಗ ಸಂಜೆ ನೋಡೋಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಬಿಸಿಲು ಎಲ್ಲ ಇರುತ್ತಲ್ವಾ, ಅದರಿಂದ ನಾವು ಇವಾಗ ಹೋಗ್ತಾ ಇದೀವಿ ನೋಡಿ. ಈಗ ನಾವು ಎಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಗಣೇಶ ಅದು ಕಲರ್ ಸೆಟ್ಟಿಂಗ್ ಮಾಡಿದ್ರು, ಆಮೇಲೆ ಫ್ಲವರ್ ಕಲರ್ ಸೆಟ್ಟಿಂಗ್ ಮಾಡಿದ್ರು. ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎರಡು ಕಡೆನೂ ಶಾಪಿಂಗ್ ಎಲ್ಲ ಇಟ್ಟಿದ್ದಾರೆ. ಜಾತ್ರೆ ಅಂದಮೇಲೆ ಇದೇ ಇರುತ್ತಲ್ವಾ. ಆಲ್ಮೋಸ್ಟ್ ಇದು ಸುಮಾರು ವರ್ಷಗಳಿಂದ ಜಾತ್ರೆ ನಡೀತಾನೆ ಇದೆ. ತುಂಬಾ ಫೇಮಸ್, ನೋಡೋಕೆ ಎರಡು ಕನ್ಸಾಲ್ದು ಆ ರೀತಿ ಚೆನ್ನಾಗಿ ಮಾಡ್ತಾರೆ. ನೈಟ್ ಎಲ್ಲ ಜಾತ್ರೆಯಲ್ಲಿ ರಾತ್ರಿ ಆರ್ಕೆಸ್ಟ್ ಇರುತ್ತೆ, ಮತ್ತೆ ಸಾಂಗ್ಸು ಡ್ಯಾನ್ಸು ಎಲ್ಲ ನೋಡಬಹುದು. ಈ ಸರಿ ಕರೆಕ್ಟ್ ಇಟ್ಟಿರಂತೆ. ನಾವು ಮಗು ಇದ್ದ ಕಾರಣ ನಾವು ನೋಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಬೇಗ 6:30 ಬಂದು ಮತ್ತೆ 9:30 ಮನೆಗೆ ಹೋಗ್ಬಿಟ್ರೆ ನಾವು ಮಕ್ಕಳು ಮಾಡಬೇಕಲ್ವಾ. ತುಂಬಾ ಮಿಡ್ನೈಟ್ ಇದೆ, ಮತ್ತೆ ಸ್ಕೂಲ್ ಎಲ್ಲ ಇರುತ್ತೆ ನನ್ನ ಮಗನಿಗೆ ಅಂತ ನಾವು ಹೋಗೋಕ್ಕಾಗಲಿಲ್ಲ. ಈಗ ನೋಡ್ಕೊಂಡು ರೈಟ್ ಸೈಡ್ ಅಲ್ಲಿ ಚಿಕ್ಕ ದೇವಸ್ಥಾನ ಇದೆ, ಇದು ಕೂಡ ನೋಡ್ಕೊಂಡು ಹಂಗೆ ರೈಟ್ ಸೈಡ್ ಅಲ್ಲಿ ನಾವು ಯಾವ ತರ ಬೇಕೋ ಆ ರೀತಿ ಎಲ್ಲಾನು ಕಾಸು ಬೇಕಲ್ವಾ, ಏನು ಇಸ್ಕೊಂಡು ನೋಡಿ. ವೆಂಕಟೇಶ್ವರ ಅದು ತುಂಬಾ ಚೆನ್ನಾಗಿ ಕಲರ್ ಸೆಟ್ಟಿಂಗ್ ಮಾಡಿದ್ರು. ಫುಲ್ ಟ್ರಾಫಿಕ್ ಜಾಮ್ ಅಂದ್ರೆ ಜಾಮ್. ಅದು ಕೂಡ ನಾನು ಈ ದಿನ ಟೈರ್ಡ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಈ ರೀತಿ ಬೋರ್ಡ್ ಹಾಕಿದ್ದಾರೆ, ಕರಗ ಇದೆಯಂತೆ, ನಾವು ಇರಕ್ಕಾಗಲಿಲ್ಲ. ಈಗ ತೇರೆಳೆಯೋ ಕಾರ್ಯಕ್ರಮ, ಅದರಿಂದ ಇಲ್ಲೂ ವಿಡಿಯೋ ಹಿಡಿತಾ ಇದ್ದೀನಿ ನೋಡಿ. ತೇರು ಎಳೆದಿದ್ದೆಲ್ಲ ಆಯ್ತಲ್ಲ, ನೋಡಿದ್ರಲ್ಲ ನೀವು ಕೂಡ. ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ಬಂದು ಈಗ ವಾಪಸ್ಸು ಊಟದ ಹತ್ರ ಹೋಗ್ತಾ ಇದ್ದೀರಿ. ಅಲ್ಲಿ ಚೋಟಿಯಲ್ಲಿ ಊಟ ಬಡಿಸ್ತಾರೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಮತ್ತೆ ಇಲ್ಲಿ ಏನೋ ಸೌಂಡ್ ಬಂತು, ಅದರಿಂದ ಇದು ನೋಡ್ಕೊಂಡು ಹಂಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀರಿ ಸೈಡಲ್ಲಿ. ಗಾಡಿ ಜಾಗ ಇರಲಿಲ್ಲ, ಅದು ಈ ಸೈಡಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಮ್ಯೂಸಿಕ್ ಎಲ್ಲ ಇಲ್ಲಿ ಕತ್ತಿಯೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೆಲ್ಲ ನೋಡ್ಕೊಂಡು ಆನಂತರ ನಾವು ಮನೆಗೆ ನಡ್ಕೊಂಡೆ ವಾಪಸ್ಸು ಮನೆಗೆ ಬಂದಿದ್ದೀರಿ. ಇದೆಲ್ಲ ನೋಡೋ ವರ್ಷಕ್ಕೊಂದ್ಸರಿ ಅಲ್ವಾ, ಅದರಿಂದ ನನ್ನ ಮಗನ ನೋಡೋ ಬರೋಣ ಅಂತ ಇದ್ದ. ಆದ್ದರಿಂದ ಬಾರು ಹೋಗಿ ಬರೋಣ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಈಗ ಇದೆಲ್ಲ ನೋಡ್ಕೊಂಡು ಇಲ್ಲಿ ಆಟ ಆಡೋದೆಲ್ಲ ಸ್ವಲ್ಪ ಪ್ಲೇಸ್ ಕಮ್ಮಿ, ಮನೆಗಳೆಲ್ಲ ಕಟ್ಟಿದ್ದಾರೆ. ಅದರಿಂದ ಇನ್ನೊಂದು ದೇವಸ್ಥಾನ ಆಯಿತು ಇಲ್ಲಿ ಪಕ್ಕದಲ್ಲೇ. ಆ ದೇವಸ್ಥಾನ ಹೊರಗಡೆ ಹೋಗಿ ಮತ್ತೆ ನಾವು ಹೊರಗಡೆ ಹಂಗೆ ನೋಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಲಾಸ್ಟ್ಗೆ ಮನೆಗೆ ಬಂದಿದ್ದೀರಿ. ಎಲ್ಲ ಟೈರ್ಡ್ ಆಗ್ಬಿಟ್ಟು ಫ್ರೆಂಡ್ಸ್, ಇಷ್ಟೊತ್ತಾಯಿತು ಮನೆಗೆ ಬರೋಷ್ಟರಲ್ಲಿ. ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟು ತಿಂದ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ತುಂಬಾನೇ ಚೆನ್ನಾಗಿತ್ತು. ಫುಲ್ ಟ್ರಾಫಿಕ್ ಜನ ಎಲ್ಲ 2 ಕಿಲೋಮೀಟರ್ ನಮ್ಮ ಮನೆಯಿಂದ ಅಲ್ಲಿ ನಡ್ಕೊಂಡು ಬಂದಿದ್ದೀರಿ. ಆಟೋ ಇದೆ, ಆದರೆ ಇವತ್ತು ಹೋಗಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅಂದರೆ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.